ನಿಮ್ಮ ಮೊದಲನೆಯ ಪ್ರಶ್ನೆ, ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ. ಜ್ಯೋತಿಬಾ ಫುಲೆ, ಬಿ. ಮಹಾತ್ಮ ಗಾಂಧೀಜಿ, ಸಿ. ಸಿ.ವಿ. ರಾಮನ್, ಡಿ. ಸಾವಿತ್ರಿಬಾಯಿ ಫುಲೆ. ನಿಮ್ಮ ಸರಿಯಾದ ಉತ್ತರ ಎ. ಜ್ಯೋತಿಬಾ ಫುಲೆ. ನಿಮ್ಮ ಎರಡನೇ ಪ್ರಶ್ನೆ, ಕರ್ನಾಟಕ ಕುಲಪುರೋಹಿತ ಎಂದು ಯಾರನ್ನು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು: ಎ. ಪಂಪ, ಬಿ. ರನ್ನ, ಸಿ. ಕುವೆಂಪು, ಡಿ. ಆಲೂರು ವೆಂಕಟರಾಯ. ನಿಮ್ಮ ಸರಿಯಾದ ಉತ್ತರ ಡಿ. ಆಲೂರು ವೆಂಕಟರಾಯ. ನಿಮ್ಮ ಮೂರನೇ ಪ್ರಶ್ನೆ, ಕರ್ನಾಟಕದ ಉಚ್ಚ ನ್ಯಾಯಾಲಯ ಎಲ್ಲಿದೆ? ನಿಮ್ಮ ಆಪ್ಷನ್ಸ್ಗಳು: ಎ. ಮೈಸೂರು, ಬಿ. ಹುಬ್ಬಳ್ಳಿ, ಸಿ. ಬೆಂಗಳೂರು, ಡಿ. ಬೆಳಗಾವಿ. ನಿಮ್ಮ ಸರಿಯಾದ ಉತ್ತರ ಸಿ. ಬೆಂಗಳೂರು. ನಿಮ್ಮ ನಾಲ್ಕನೇ ಪ್ರಶ್ನೆ, ಕಾವೇರಿ ನದಿ ಉಗಮವಾಗುವ ಸ್ಥಳ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ. ಆಗುಂಬೆ, ಬಿ. ಶೃಂಗೇರಿ, ಸಿ. ತಲಕಾವೇರಿ, ಡಿ. ಕುಂದಾಪುರ. ನಿಮ್ಮ ಸರಿಯಾದ ಉತ್ತರ ಸಿ. ತಲಕಾವೇರಿ. ನಿಮ್ಮ ಐದನೇ ಪ್ರಶ್ನೆ, ಹರಿಜನ ಎಂಬ ಪತ್ರಿಕೆಯನ್ನು ಆರಂಭಿಸಿದವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ. ನೇತಾಜಿ, ಬಿ. ಅಂಬೇಡ್ಕರ್, ಸಿ. ಗಾಂಧೀಜಿ, ಡಿ. ಬಸವಣ್ಣ. ನಿಮ್ಮ ಸರಿಯಾದ ಉತ್ತರ ಸಿ. ಗಾಂಧೀಜಿ. ಇಂತಹ ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ. ನಿಮ್ಮ ಆರನೇ ಪ್ರಶ್ನೆ, ಭಾರತದ ಮೊದಲ ಮಹಿಳಾ ಗವರ್ನರ್ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ. ಸರೋಜಿನಿ ನಾಯ್ಡು, ಬಿ. ಮದರ್ ತೆರೇಸಾ, ಸಿ. ಇಂದಿರಾ ಗಾಂಧಿ, ಡಿ. ಸೋನಿಯಾ ಗಾಂಧಿ. ನಿಮ್ಮ ಸರಿಯಾದ ಉತ್ತರ ಎ. ಸರೋಜಿನಿ ನಾಯ್ಡು. ನಿಮ್ಮ ಏಳನೇ ಪ್ರಶ್ನೆ, ರಾಷ್ಟ್ರಪತಿರವರಿಗೆ ಪ್ರಮಾಣ ವಚನ ಬೋಧಿಸುವವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ. ಪ್ರಧಾನಮಂತ್ರಿ, ಬಿ. ಮುಖ್ಯಮಂತ್ರಿ, ಸಿ. ಮುಖ್ಯ ನ್ಯಾಯಮೂರ್ತಿ, ಡಿ. ಲೋಕಸಭೆಯ ಅಧ್ಯಕ್ಷರು. ನಿಮ್ಮ ಸರಿಯಾದ ಉತ್ತರ ಸಿ. ಮುಖ್ಯ ನ್ಯಾಯಮೂರ್ತಿ. ನಿಮ್ಮ ಎಂಟನೇ ಪ್ರಶ್ನೆ, WWW ಅನ್ನು ಆವಿಷ್ಕರಿಸಿದವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ. ಚಾರ್ಲ್ಸ್ ಬ್ಯಾಬೇಜ್, ಬಿ. ನ್ಯೂಟನ್, ಸಿ. ಟಿಮ್ ಬರ್ನರ್ಸ್-ಲೀ, ಡಿ. ಯಾರೂ ಇಲ್ಲ. ನಿಮ್ಮ ಸರಿಯಾದ ಉತ್ತರ ಸಿ. ಟಿಮ್ ಬರ್ನರ್ಸ್-ಲೀ. ನಿಮ್ಮ ಒಂಬತ್ತನೇ ಪ್ರಶ್ನೆ, ಕ್ರಿಕೆಟ್ನಲ್ಲಿ ಹ್ಯಾಟ್ರಿಕ್ ಎಂದರೆ ಏನು? ನಿಮ್ಮ ಆಪ್ಷನ್ಸ್ಗಳು: ಎ. ಬಾಲ್, ಬಿ. ಬ್ಯಾಟ್, ಸಿ. ಹೆಲ್ಮೆಟ್, ಡಿ. ಸತತ 3 ವಿಕೆಟ್ಗಳು. ನಿಮ್ಮ ಸರಿಯಾದ ಉತ್ತರ ಡಿ. ಸತತ 3 ವಿಕೆಟ್ಗಳು. ನಿಮ್ಮ 10ನೇ ಪ್ರಶ್ನೆ, ನೊಬೆಲ್ ಪ್ರಶಸ್ತಿಯನ್ನು ನೀಡುವ ದೇಶ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ. ಸ್ವೀಡನ್, ಬಿ. ನಾರ್ವೆ, ಸಿ. ಜರ್ಮನಿ, ಡಿ. ಅಮೇರಿಕಾ. ನಿಮ್ಮ ಸರಿಯಾದ ಉತ್ತರ ಎ. ಸ್ವೀಡನ್. ನಿಮ್ಮ 11ನೇ ಪ್ರಶ್ನೆ, ಭೂಕಂಪವನ್ನು ಅಳೆಯುವ ಸಾಧನ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ. ಬ್ಯಾರೋಮೀಟರ್, ಬಿ. ಸಿಸ್ಮೋಗ್ರಾಫ್, ಸಿ. ಥರ್ಮಾಮೀಟರ್, ಡಿ. ಯಾವುದೂ ಇಲ್ಲ. ನಿಮ್ಮ ಸರಿಯಾದ ಉತ್ತರ ಬಿ. ಸಿಸ್ಮೋಗ್ರಾಫ್. ನಿಮ್ಮ 12ನೇ ಪ್ರಶ್ನೆ, ರೂಬಲ್ ಯಾವ ದೇಶದ ಕರೆನ್ಸಿ ಆಗಿದೆ? ನಿಮ್ಮ ಆಪ್ಷನ್ಸ್ಗಳು: ಎ. ರಷ್ಯಾ, ಬಿ. ಜಪಾನ್, ಸಿ. ಭಾರತ, ಡಿ. ಸೌದಿ ಅರೇಬಿಯಾ. ನಿಮ್ಮ ಸರಿಯಾದ ಉತ್ತರ ಎ. ರಷ್ಯಾ. ನಿಮ್ಮ 13ನೇ ಪ್ರಶ್ನೆ, ನೀಲಿ ಗ್ರಹ ಎಂದು ಯಾವ ಗ್ರಹಕ್ಕೆ ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು: ಎ. ಮಂಗಳ, ಬಿ. ಭೂಮಿ, ಸಿ. ಶನಿ, ಡಿ. ಯಾವುದೂ ಇಲ್ಲ.
ನಿಮ್ಮ ಸರಿಯಾದ ಉತ್ತರ ಬಿ ಭೂಮಿ. ನಿಮ್ಮ 14ನೇ ಪ್ರಶ್ನೆ, ಪಂಜಾಬಿನ ಸಿಂಹ ಎಂದು ಯಾರನ್ನು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು: ಎ ಲಾಲಾ ಲಜಪತ್ ರಾಯ್, ಬಿ ಭಗತ್ ಸಿಂಗ್, ಸಿ ರಂಜಿತ್ ಸಿಂಗ್, ಡಿ ಸುಭಾಷ್ ಚಂದ್ರ ಬೋಸ್. ನಿಮ್ಮ ಸರಿಯಾದ ಉತ್ತರ ಎ ಲಾಲಾ ಲಜಪತ್ ರಾಯ್. ನಿಮ್ಮ 15ನೇ ಪ್ರಶ್ನೆ, ಭಾರತದ ಮೊದಲ ಉಪಗ್ರಹ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಆರ್ಯಭಟ, ಬಿ ಭಾಸ್ಕರ, ಸಿ ಚಂದ್ರಯಾನ 1, ಡಿ ಯಾವುದೂ ಇಲ್ಲ. ನಿಮ್ಮ ಸರಿಯಾದ ಉತ್ತರ ಎ ಆರ್ಯಭಟ. ಇಂತಹ ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ. ನಿಮ್ಮ 16ನೇ ಪ್ರಶ್ನೆ, ವಿಶ್ವದ ಅತಿ ಹಳೆಯ ನಗರ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ದೆಹಲಿ, ಬಿ ಪ್ಯಾರಿಸ್, ಸಿ ಮುಂಬೈ, ಡಿ ಜೆರಿಕೋ. ನಿಮ್ಮ ಸರಿಯಾದ ಉತ್ತರ ಡಿ ಜೆರಿಕೋ. ನಿಮ್ಮ 17ನೇ ಪ್ರಶ್ನೆ, ಕೇರಳ ರಾಜ್ಯದ ರಾಜ್ಯ ಭಾಷೆ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಹಿಂದಿ, ಬಿ ಕನ್ನಡ, ಸಿ ತುಳು, ಡಿ ಮಲಯಾಳಂ. ನಿಮ್ಮ ಸರಿಯಾದ ಉತ್ತರ ಡಿ ಮಲಯಾಳಂ. ನಿಮ್ಮ 18ನೇ ಪ್ರಶ್ನೆ, ಭಾರತದಲ್ಲಿ ಮೊದಲ ಜನಗಣತಿ ನಡೆದ ವರ್ಷ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ 2001ರಲ್ಲಿ, ಬಿ 2011ರಲ್ಲಿ, ಸಿ 1947ರಲ್ಲಿ, ಡಿ 1872ರಲ್ಲಿ. ನಿಮ್ಮ ಸರಿಯಾದ ಉತ್ತರ ಡಿ 1872ರಲ್ಲಿ. ನಿಮ್ಮ 19ನೇ ಪ್ರಶ್ನೆ, ಕರ್ನಾಟಕದ ಗಾಂಧಿ ಎಂದು ಯಾರನ್ನು ಕರೆಯಲಾಗುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ಪಂಪ, ಬಿ ಕುವೆಂಪು, ಸಿ ಮಹಾತ್ಮ ಗಾಂಧೀಜಿ, ಡಿ ಹರ್ಡೇಕರ್ ಮಂಜಪ್ಪ. ನಿಮ್ಮ ಸರಿಯಾದ ಉತ್ತರ ಡಿ ಹರ್ಡೇಕರ್ ಮಂಜಪ್ಪ. ನಿಮ್ಮ ಕೊನೆಯ ಪ್ರಶ್ನೆ, ಬಿಳಿ ಕ್ರಾಂತಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಕೈಗಾರಿಕೆ, ಬಿ ಕೃಷಿ, ಸಿ ಹಾಲು ಉತ್ಪಾದನೆ, ಡಿ ಮೀನುಗಾರಿಕೆ. ಈ ಪ್ರಶ್ನೆಯ ಉತ್ತರ ಎಲ್ಲರೂ ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಹೈಪ್ ಮಾಡಿ. ಧನ್ಯವಾದಗಳು.